ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಪ್ರೆಸ್ ಕ್ಲಬ್ ಆಫ್ ಬೆಂಗಳೂರು 2023ನೇ ಸಾಲಿನ ಪ್ರತಿಷ್ಠಿತ ವಾರ್ಷಿಕ ಪ್ರಶಸ್ತಿ ವಿತರಣಾ ಕಾರ್ಯಕ್ರಮ ನಡೆಯಿತು. ಮಾಧ್ಯಮ ಕ್ಷೇತ್ರದಲ್ಲಿ ಅಪ್ರತಿಮ ಸೇವೆ ಸಲ್ಲಿಸಿರುವ 29 ಪತ್ರಕರ್ತರಿಗೆ ಸಿಎಂ ಸಿದ್ದರಾಮಯ್ಯ ಪ್ರೆಸ್ ಕ್ಲಬ್ ಜೀವಮಾನ ಸಾಧನೆ ಪ್ರಶಸ್ತಿ ನೀಡಿ ಗೌರವಿಸಿದರು. ಇನ್ನು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ವರ್ಷದ ವ್ಯಕ್ತಿ ಶಾಸಕ ಶಾಮನೂರು ಶಿವಶಂಕರಪ್ಪಗೆ ಪ್ರೆಸ್ ಕ್ಲಬ್ ವಿಶೇಷ ಪ್ರಶಸ್ತಿ, ಸಂತೋಷ್ ಲಾಡ್ ಕೆ ಗೋವಿಂದರಾಜುಗೆ ಪ್ರೆಸ್ ಕ್ಲಬ್ ಪ್ರಶಸ್ತಿ ಪ್ರದಾನ ಮಾಡಿ ಸಿಎಂ ಸಿದ್ದರಾಮಯ್ಯ ಸನ್ಮಾನಿಸಿದರು. ರಾಜ್ಯದ ಜನತೆಗೆ, ಈ ದೇಶದ ಜನತೆಗೆ ಹೊಸ ವರ್ಷದ ಶುಭಾಶಯಗಳನ್ನು ಕೋರುತ್ತೇನೆ. ಮುಂದಿನ ವರ್ಷ ಅಂದರೆ 24ನೇ ವರ್ಷ ರಾಜ್ಯಕ್ಕೆ ಸುಖ, ಶಾಂತಿ, ನೆಮ್ಮದಿ ಮತ್ತು ಸಮೃದ್ಧಿಯನ್ನು ತರಲಿ ಅಂತೇಳಿ ಹಾರೈಸ್ತೇನೆ. ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾದಂಥ ಮಾಜಿ ನ್ಯಾಯಾಧೀಶರಾದಂಥ ಮಾನ್ಯ ಶಿವರಾಜ್ ಪಾಟೀಲ್ ಅವರ ವರ್ಷದ ವ್ಯಕ್ತಿ ಪ್ರಶಸ್ತಿ ಪುರಸ್ಕೃತರಾದಂಥ ಉಪಮುಖ್ಯಮಂತ್ರಿಗಳು ಆದಂಥ ಮಾನ್ಯ ಡಿ ಕೆ ಶಿವಕುಮಾರ್ ಅವರ ವಿಶೇಷ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ಹಿರಿಯರಾದ ಶಾಮನೂರು ಶಿವಶಂಕರಪ್ಪನವರ, ಗೋವಿಂದರಾಜು ಅವರ, ಪ್ರೆಸ್ ಕ್ಲಬ್ನ ಅಧ್ಯಕ್ಷರಾದಂಥ ಶ್ರೀಧರ್ ಅವರ, ಪ್ರಧಾನ ಕಾರ್ಯದರ್ಶಿಗಳಾದಂಥ ಮಲ್ಲಪ್ಪ ಅವರ, ಇತರ ಎಲ್ಲ ಪದಾಧಿಕಾರಿಗಳೇ, ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಸೋದರ ಸೋದರಿಯರೇ, ಎಲ್ಲ ಮಾಧ್ಯಮದ ಪ್ರೆಸ್ ಕ್ಲಬ್ನ ಸದಸ್ಯರುಗಳೇ, ಸಮಯ ಆಗಿದೆ, ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ. ನೀವು 2 ಗಂಟೆ ಆದರೂ ಕೂಡ ಕೂತಿದ್ದೀರಿ. ನಾನು ಮುಖ್ಯಮಂತ್ರಿಯಾಗಿರುವಾಗ ಪ್ರೆಸ್ ಕ್ಲಬ್ನ ವಾರ್ಷಿಕ ಸಮಾರಂಭಕ್ಕೆ ಪ್ರತಿ ಬಾರಿನೂ ಕೂಡ ಬಂದಿದ್ದೇನೆ. ಈ ಬಾರಿನೂ ಕೂಡ ಶ್ರೀಧರ, ಮಲ್ಲಪ್ಪ ಮತ್ತು ಇತರ ಎಲ್ಲ ಸ್ನೇಹಿತರು ಪ್ರಶಸ್ತಿ ಪ್ರದಾನ ಸಮಾರಂಭ ಇಟ್ಕೊಂಡಿದ್ದೀವಿ, ನೀವು ಈ ಸಮಾರಂಭಕ್ಕೆ ಬರಲೇಬೇಕು ಅಂತೇಳಿ ಒತ್ತಾಯ ಮಾಡಿದ್ರು. ನಾಳೆ ಹೊಸ ವರ್ಷ ಪ್ರಾರಂಭ ಆಗ್ತಾ ಇದೆ. ಇದು ವರ್ಷದ ಕೊನೆಯ ದಿನ. ಇವತ್ತು 23 ವಾರ್ಷಿಕ ವರ್ಷದ ಕೊನೆಯ ದಿನ. ನಾಳೆ 2024 ಹೊಸ ವರ್ಷ ಪ್ರಾರಂಭ ಆಗ್ತಾ ಇದೆ. ನಾನು ಈ ಸಂದರ್ಭದಲ್ಲಿ ಈ ರಾಜ್ಯದ ಜನತೆಗೆ ಮತ್ತು ನಿಮ್ಮೆಲ್ಲರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತಾ ಇದ್ದೇನೆ. 2023ನೇ ವರ್ಷದ ವ್ಯಕ್ತಿಯನ್ನು ಪ್ರೆಸ್ ಕ್ಲಬ್ ಬೆಂಗಳೂರಿನವರು ಆಯ್ಕೆ ಮಾಡಿದ್ದೀರಿ. ಹಾಗೆಯೇ 3 ಜನರಿಗೆ, ಶಾಮನೂರು ಶಿವಶಂಕರಪ್ಪನವರಿಗೆ, ಗೋವಿಂದರಾಜು ಅವರಿಗೆ, ಸಂತೋಷ್ ಲಾಡ್ ಅವರಿಗೆ ವಿಶೇಷ ಪ್ರಶಸ್ತಿಗಳನ್ನು ಕೊಡಲಿಕ್ಕೆ ಅವರನ್ನು ಆಯ್ಕೆ ಮಾಡಿದ್ದೀರಿ. ಈಗ ಪ್ರಶಸ್ತಿ ಪ್ರದಾನವೂ ಕೂಡ ಆಗಿದೆ. ಶಿವರಾಜ್ ಪಾಟೀಲ್ ಅವರು ಎಲ್ರಿಗೂ ಪ್ರಶಸ್ತಿ ಪ್ರದಾನ ಮಾಡಿದ್ದಾರೆ. ಅವರು ಪ್ರಶಸ್ತಿ ಪ್ರದಾನ ಮಾಡಿದ ಮೇಲೆ ಅವರು ಭಾಷಣದಲ್ಲಿ ಹೇಳಿದ್ರು, ನನಗೆ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡ್ತಕ್ಕಂಥ ಗೌರವ ಸಿಕ್ಕಿದೆಯಲ್ಲ, ಆ ಜವಾಬ್ದಾರಿ ಸಿಕ್ಕಿದೆಯಲ್ಲ, ಅದು ನನಗೆ ದೊಡ್ಡ ಗೌರವ ಅಂತಕ್ಕಂಥ ಮಾತನ್ನು, ದೊಡ್ಡ ಪ್ರಶಸ್ತಿ ಮಾತನ್ನು ಹೇಳಿದ್ದಾರೆ. ಸೊ ನಾನು ಅವರಿಗೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ವರ್ಷದ ವ್ಯಕ್ತಿ
23 ವರ್ಷದ ವ್ಯಕ್ತಿ ಪ್ರಶಸ್ತಿಗೆ ನಮ್ಮ ಡಿ ಕೆ ಶಿವಕುಮಾರ್ ಅವರನ್ನು ಆಯ್ಕೆ ಮಾಡಿದ್ದೀರಿ. ಅವರು ಒಬ್ಬ ಕ್ರಿಯಾಶೀಲ ವ್ಯಕ್ತಿ, ಸಂಘಟನೆಯಲ್ಲಿ ಹೆಚ್ಚು ಚತುರತೆ ಇರ್ತಕ್ಕಂಥ ವ್ಯಕ್ತಿ. ಬಹುಶಃ ನಾನು ಅವ್ರಿಗಿಂತ ಮುಂಚಿತವಾಗಿನಿಂದಲೂ ಕೂಡ ರಾಜಕೀಯದಲ್ಲಿ ಇದ್ದರೂ ಕೂಡ ಸಂಘಟನೆಯಲ್ಲಿ ಅವರು ನನಗಿಂತ ಸ್ವಲ್ಪ ಮುಂದೆ ಇದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ನಾನು ಅಧ್ಯಕ್ಷನಾಗಿದ್ದೆ, ಆದರೆ ಜನತಾದಳದ ಅಧ್ಯಕ್ಷನಾಗಿದ್ದೆ, ಜನತಾದಳ ಅಧ್ಯಕ್ಷನಾಗಿದ್ದೆ. ಆ ಪಕ್ಷ ಅಧಿಕಾರಕ್ಕೆ ಬರಲಿಲ್ಲ. ಆಮೇಲೆ ನನಗೆ ಆ ಪಕ್ಷದಿಂದ ತೆಗೆದಾಕಿದ ಮೇಲೆ ಭಾಳ ಜನ ಪಕ್ಷ ಬಿಟ್ಬಿಟ್ರು ಅಂತ ಬರೀತಾರೆ. ಸುಳ್ಳು ಅದು. ಜನತಾದಳ ಬಿಟ್ಬಿಟ್ರು ಅಂತ ಬರೀತಾರೆ. ಇಟ್ ಈಸ್ ನಾಟ್ ಕರೆಕ್ಟ್. ಜನತಾದಳದಿಂದ ನನ್ನನ್ನು ತೆಗೆದಾಕಿದ್ರು, ಎಕ್ಸ್ಪೆಲ್ ಮಾಡಿಬಿಟ್ರು. ಇಂಗ್ಲೀಷ್ನಲ್ಲಿ ಹೇಳಬೇಕು ಅಂತಂದರೆ ಎಕ್ಸ್ಪೆಲ್ ಮಾಡಿದ್ರು, ಉಚ್ಚಾಟನೆ ಮಾಡಿದ್ರು. ಹಾಗಾಗಿ ನಾನು ಕಾಂಗ್ರೆಸ್ ಪಕ್ಷ ಸೇರ್ಕೊಂಡೆ. ನಿಮ್ಮೆಲ್ಲರ ಸಹಕಾರದಿಂದ, ಈ ರಾಜ್ಯದ ಜನರ ಆಶೀರ್ವಾದದಿಂದ 2 ಸಾರಿ ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶ ಸಿಕ್ಕಿದೆ. ಸಾಮಾಜಿಕ ಶಕ್ತಿ ಬಂದಾಗ ಮಾತ್ರ ಸಮಾಜದಲ್ಲಿ ಬದಲಾವಣೆ ತರಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲದೆ ಹೋದರೆ ಅಸ್ಪೃಶ್ಯತೆ, ಜಾತೀಯತೆ, ಅಸಮಾನತೆ ಹಾಗೆ ಉಳಿದೋಗ್ಬಿಡ್ತದೆ. ಇದು ನಮ್ಮ ಸಂವಿಧಾನ. ಅದಕ್ಕೆ ಇನ್ನೂ ಕೂಡ ದೇಶದಲ್ಲಿ ಭಾಳ ದನಿ ಇಲ್ಲದಿದ್ದಂಥ ಜನ ಇದ್ದಾರೆ, ದನಿ ಇಲ್ಲದೆ ಇರ್ತಕ್ಕಂಥ ಜನರಿದ್ದಾರೆ. ನೀವು ದನಿ ಇಲ್ಲದಿದ್ದವ್ರ ಪರವಾಗಿ ಧ್ವನಿ ಎತ್ತಕ್ಕಂಥ ಕೆಲಸವನ್ನು ಮಾಧ್ಯಮದವರು ಮಾಡಿದಾಗ ಮಾತ್ರ ಸಮಾಜದಲ್ಲಿ ಬದಲಾವಣೆ ತರಲಿಕ್ಕೆ ಸಾಧ್ಯ. ಯಾರಿಗೆ ಧ್ವನಿ ಇಲ್ಲ, ಆ ಧ್ವನಿ ಇಲ್ಲದ ಜನರ ಪರವಾಗಿ ಮಾಡಬೇಕು, ಧ್ವನಿ ಎತ್ತಬೇಕು. ಮತ್ತು ವಸ್ತುನಿಷ್ಠವಾಗಿ ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಯಾವುದೇ ಸುದ್ದಿಯನ್ನು ವಸ್ತುನಿಷ್ಠವಾಗಿ ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಜನ ತೀರ್ಮಾನ ಮಾಡಲಿ. ವಸ್ತುನಿಷ್ಠವಾಗಿರ್ತಕ್ಕಂಥ ಸುದ್ದಿ ಇಟ್ಟಾಗ ಜನ ಏನು ತೀರ್ಮಾನ ಮಾಡ್ತಾರೆ, ಜನ ತೀರ್ಮಾನ ಮಾಡಲಿ. ಆದರೆ ನೀವು ಮಾತ್ರ ವಸ್ತುನಿಷ್ಠವಾಗಿ ಸುದ್ದಿಯನ್ನು ಮಾಡಬೇಕು. ಮತ್ತು ಕ್ಷುಲ್ಲಕ ವಿಚಾರಗಳಿಗೆ ಮಹತ್ವ ಕೊಡ್ತಕ್ಕಂಥ ಕೆಲಸವನ್ನು ಎಲ್ಲರೂ ಕೊಡ್ತಾರೆ ಅಂತನಲ್ಲ, ಕೆಲವರು ಮಹತ್ವ ಕೊಡ್ತಾರೆ, ಅವೆಲ್ಲ ಮಾಡಬಾರ್ದು. ಮತ್ತು ಮೌಢ್ಯಗಳು, ಕಂದಾಚಾರಗಳನ್ನು ಬೆಳೆಸ್ತಕ್ಕಂಥ ಕೆಲಸ ಮಾಡಬಾರ್ದು. ಯಾವುದೇ ಕಾರಣಕ್ಕೆ ಮೌಢ್ಯಗಳು, ಕಂದಾಚಾರಗಳನ್ನು ಬೆಳೆಸ್ತಕ್ಕಂಥ ಕೆಲಸ ಮಾಡಬಾರ್ದು. ಈಗ ಉದಾಹರಣೆಗೆ ನನ್ನ ಕಾರ್ ಮೇಲೆ ಒಂದು ಕಾಗೆ ಕೂತ್ಕೊಬಿಡ್ತು, ಅದೇ ಒಂದು ದೊಡ್ಡ ಸುದ್ದಿ ಆಗ್ಬಿಡ್ತಪ್ಪ. ಈ TV ಚಾನೆಲ್ಗಳೆಲ್ಲ ಚರ್ಚೆ ಮಾಡಿದ್ದು ಸಿದ್ದರಾಮಯ್ಯ ಈ ವರ್ಷದ ಬಜೆಟ್ ಮಂಡಿಸಲ್ಲ, ಒಂದು ವೇಳೆ ಮಂಡಿಸಿದ್ರು ಕೂಡ ಮುಖ್ಯಮಂತ್ರಿಯಾಗಿ ಮುಂದುವರಿಯಲ್ಲ. ಮುಂದುವರೆದ್ಬಿಟ್ಟೆ ಮತ್ತೆ ಏನು ಮಾಡಬೇಕು ಅವ್ರಿಗೆ? ಅದಾದ್ಮೇಲೆ 1.5 ವರ್ಷ ಮುಖ್ಯಮಂತ್ರಿ ಆಗಿದ್ದೆ ನಾನು. ಕಳೆದ ಸಾರಿ, ಈಗಲಲ್ಲ, ಹಿಂದಿನ ಸಾರಿ. ಚಾಮರಾಜನಗರಕ್ಕೆ ಹೋಗಬಾರ್ದು, ಹೋದ್ರೆ ಮುಖ್ಯಮಂತ್ರಿ ಸ್ಥಾನ ಹೊಟ್ಟೋಗ್ಬಿಡ್ತದೆ. ನಾನು 12 ಸಾರಿ ಹೋದೆ, ಏನೂ ಆಗಲಿಲ್ಲ. ಇಂಥವೆಲ್ಲ ಮಾಡಬಾರ್ದು. ಇಂಥವಕ್ಕೆಲ್ಲ ಒತ್ತು ಕೊಡ್ತಕ್ಕಂಥ ಕೆಲಸವನ್ನು, ಅದಕ್ಕೆ ಬೆಂಬಲಿಸ್ತಕ್ಕಂಥ ಕೆಲಸವನ್ನು ಮಾಧ್ಯಮದವರು ದಯಮಾಡಿ ಮಾಡಬೇಡಿ. ಮತ್ತು ಯಾವುದೇ ಸರ್ಕಾರ ಇರಲಿ, ನಮ್ಮ ಸರ್ಕಾರ ಇರಲಿ, ಯಾವುದೇ ಸರ್ಕಾರ ಇರಲಿ, ಸರ್ಕಾರ ಮಾಡ್ತಕ್ಕಂಥ ತಪ್ಪುಗಳನ್ನು ಭಾಳ ಸ್ಪಷ್ಟವಾಗಿ ಹೇಳಿ ಜನರಿಗೆ. ತಪ್ಪುಗಳು ಮಾಡಿದ್ರೆ ತಪ್ಪುಗಳು ಅಂತ ಹೇಳಿ, ಒಳ್ಳೆ ಕೆಲಸಗಳು ಮಾಡಿದ್ರೆ ಒಳ್ಳೆ ಕೆಲಸಗಳು ಅಂತ ಹೇಳಿ ಅಷ್ಟೆ. ನಾನು ತಪ್ಪು ಮಾಡಿದ್ರು ಒಳ್ಳೇದು ಅಂತ ಬರೀರಿ ಅಂತ ಹೇಳಕ್ ಹೋಗಲ್ಲ. ತಪ್ಪಿದ್ರೆ ತಪ್ಪು ಅಂತ ಹೇಳ್ತಕ್ಕಂಥ ಆ ದ್ರಾಷ್ಟ್ಯ ಇದೆಯಲ್ಲ,
ಅದು ನಿಮ್ಮಲ್ಲಿ ಇರಬೇಕು. ಅದನ್ನು ಬೆಳೆಸ್ಕೊಳ್ತಕ್ಕಂಥ ಕೆಲಸ ಮಾಡಿದ್ರೆ ಸಮಾಜದಲ್ಲಿ ಒಳಿತ ಆಗ್ತದೆ. ಈಗ ಇತ್ತೀಚಿನ ವರ್ಷಗಳಲ್ಲಿ ಶಿವರಾಜ್ ಪಾಟೀಲರು ಭಾಳ ಸೂಕ್ಷ್ಮವಾಗಿ ಹೇಳಿದ್ರು. ಏನಾಗ್ಬಿಟ್ಟಿದೆ, ಶಿವರಾಜ್ ಪಾಟೀಲ್ ಏನಾಗಿದೆ, ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚಿತವಾಗಿ ದೇಶದ ಬಗ್ಗೆ, ದೇಶಕ್ಕೆ ಸ್ವಾತಂತ್ರ್ಯ ಸಿಗಬೇಕು, ಬ್ರಿಟಿಷ್ನವ್ರು ತೊಲಗಬೇಕು, ಸಮಾಜದಲ್ಲಿ ಬದಲಾವಣೆ ಆಗಬೇಕು, ಇದ್ರ ಬಗ್ಗೆ ಚಿಂತನೆ ಇತ್ತು. ಆಮೇಲೆ ಇಷ್ಟೆಲ್ಲ ತಂತ್ರಜ್ಞಾನ, ವಿಜ್ಞಾನ ಎಲ್ಲ ಬೆಳವಣಿಗೆ ಆಗ್ಬಿಟ್ಟದ. ಹಿಂದಿನ ಕಾಲದಲ್ಲಿ ಏನು ಮಾಡ್ತಿದ್ರು, ಅವರೇ ಬರೆಯೋರು, ಅವರೇ ಪ್ರಿಂಟ್ ಮಾಡಿಸೋರು, ಅವರೇ ವಿತರಣೆ ಮಾಡೋರು, ಆ ಕೆಲಸ ಎಲ್ಲ ಮಾಡ್ತಿದ್ರು. ಈಗ ಬೇಕಾದಷ್ಟು ಬದಲಾವಣೆಗಳಾಗ್ಬಿಟ್ಟಿದ್ದಾವೆ, ತಂತ್ರಜ್ಞಾನಗಳಾಗ್ಬಿಟ್ಟಿವೆ. ಈಗೇನಾಗ್ಬಿಟ್ಟಿದೆ, ಬಹುತೇಕ ಮಾಧ್ಯಮದ ಈ ಉದ್ಯಮಿಗಳ ಕೈಯಲ್ಲಿ ಸಿಕ್ಕಾಕೊಂಡ್ಬಿಟ್ಟದೆ. ಉದ್ಯಮಿಗಳಿಗೆ ದೇಶದ ಬಗ್ಗೆ, ಜನರ ಬಗ್ಗೆ, ಸಮಾಜದ ಬಗ್ಗೆ ಭಾಳ ಜನಕ್ಕೆ ಕಳಕಳಿ ಇರಲ್ಲ. ಹೇಳ್ಬಿಡ್ತೀನಿ, ನೀವು ಅದಕ್ಕೋಸ್ಕರ ನೀವು ಅವ್ರಿಗೆ ನೀವು ಆ ಉದ್ಯಮಿಗಳ ಹತ್ರ ಕೆಲಸ ಮಾಡ್ಬೋದು, ಆದರೆ ಸಮಾಜವನ್ನು ಗಮನದಲ್ಲಿಟ್ಟುಕೊಂಡು ಕೆಲಸ ಮಾಡಬೇಕು. ಅದಕ್ಕೆ ಹೇಳಿದ್ರು ಆತ್ಮಸಾಕ್ಷಿ ಅನ್ನೋದೊಂದಿದೆ. ಈ ಆತ್ಮಸಾಕ್ಷಿಗೆ ಅನುಗುಣವಾಗಿ ಮಾಡಬೇಕು. ಯು ಮಸ್ಟ್ ಬಿ ಟ್ರೂತ್ಫುಲ್ ಟು ಅವರ್ ಕಾನ್ಸಿಯಸ್. ಅದನ್ನು ಮಾಡ್ತಕ್ಕಂಥ ಕೆಲಸ ಮಾಡಿದ್ರೆ ಭಾಳ ಒಳ್ಳೆಯದಾಗ್ತದೆ. ನೀವು ಇವತ್ತು ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿರ್ತಕ್ಕಂಥ ಅವ್ರನ್ನ ಗುರುತಿಸಿ ಅವರಿಗೆ ಪ್ರಶಸ್ತಿ ಕೊಡ್ತಕ್ಕಂಥ ಕೆಲಸ ಮಾಡಿದ್ದೀರಿ. ಪ್ರತಿ ವರ್ಷವೂ ಕೂಡ ಮಾಡ್ಕೊಬರ್ತಾ ಇದ್ದೀರಿ. ಇದರಿಂದ ಈ ಪ್ರಶಸ್ತಿಗಳು ಕೊಡೋದ್ರಿಂದ ಜವಾಬ್ದಾರಿ ಹೆಚ್ಚಾಗ್ತದೆ. ಈಗ ಶಿವಕುಮಾರ್ ಜವಾಬ್ದಾರಿ ಹೆಚ್ಚಾಗ್ತದೆ, ಶಾಮನೂರು ಶಿವಶಂಕರಪ್ಪನವ್ರ ಜವಾಬ್ದಾರಿ ಹೆಚ್ಚಾಗ್ತದೆ, ಗೋವಿಂದರಾಜ್ ಜವಾಬ್ದಾರಿ ಹೆಚ್ಚಾಗ್ತದೆ. ನಾವು ಸಮಾಜಮುಖಿಯಾಗಿರಬೇಕು, ಆ ಭಾವನೆ ಪ್ರತಿಯೊಬ್ಬರಿಗೂ ಕೂಡ ಬರಬೇಕು. ನಾವೆಲ್ಲರೂ ಕೂಡ ಸಮಾಜಮುಖಿಯಾಗಿರಬೇಕು. ಸಮಾಜದ ಋಣ ಇದೆ ನಮ್ಮ ಮೇಲೆ, ಆ ಋಣ ತೀರಿಸ್ತಕ್ಕಂಥ ಕೆಲಸ ಮಾಡಬೇಕಲ್ಲ. ನಾವು ಯಾರು ಇವತ್ತು ಈ ಸ್ಥಾನಕ್ಕೆ ಬರಬೇಕಾದ್ರೆ ಸಮಾಜದ ಋಣ ಇಲ್ಲದೇನೆ ಬರಲಿಕ್ಕೆ ಸಾಧ್ಯ ಆಗಲ್ಲ. ಸಮಾಜದ ಋಣ ತೀರಿಸ್ತಕ್ಕಂಥ ಕೆಲಸ ಮಾಡಿದ್ರೆ ಅದೇ ನಿಮ್ಮ ಜೀವನ ಸಾರ್ಥಕ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಅದನ್ನು ನಾವು ನೀವೆಲ್ಲ ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ ಮತ್ತೊಮ್ಮೆ ಎಲ್ಲ ಪ್ರಶಸ್ತಿ ಪುರಸ್ಕೃತರಿಗೆ ಅಭಿನಂದನೆಗಳನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.